ಮಾಡಿಸ್ತಾನೆ, ಊರಿಗೆ ತೋರಣ ಕಟ್ಟಿಸ್ತಾನೆ. ರಾಜ ತನ್ನ ಮಗ ಹುಟ್ಟಿದಾಗ ಎಷ್ಟು ಖುಷಿಯಲ್ಲಿದ್ದ, ಅದಕ್ಕಿಂತ 100 ಪಟ್ಟು ಸಂಭ್ರಮದಲ್ಲಿ ದೈವವನ್ನ ಅವನೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅವತ್ತಿನಿಂದ ರಾಜನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಕೊರತೆ ಬರಲಿಲ್ಲ. ಊರಿನ ದೈವ ರಾಜನ ಮಡಲಿಗೆ ಬಿತ್ತು, ರಾಜನ ಊರು ಊರಿನವರ ಮಡಲಿಗೆ ಬಿತ್ತು. ಆವತ್ತಿಂದ ದನಿಗಳ ಮನೆಯಿಂದಲೇ ಭಂಡಾರ ಅಬ್ಬರದಲ್ಲಿ ಓಡು. ಮತ್ತೆ ಈಗಿನ ದನಿ ಎಂತಕ್ಕೆ ನಮ್ಮ ಹತ್ರ ಜಾಗ ವಾಪಸ್ ಕೇಳುದು? ಅದು ಅವರ ಜಾಗ ಮಗ, ಹಿಂದೆ ಕೇಳುದ್ರಲ್ಲಿ ಎಂತ ತಪ್ಪಿಲ್ಲ. ಆದ್ರೆ ನಾವಿರುವುದು ದೈವದ ಚಾಕ್ರಿ ಮಾಡಿದ್ದಲ್ಲ. ನಮ್ಮ ದೈವ ಬಿಟ್ಟು ನಾವೆಲ್ಲಿಗೆ ಹೋಗುದು?